ಒಂದು ಕಾಡು. ಆ ಕಾಡಲ್ಲಿ ಒಂದು ದೊಡ್ಡ ಮರ. ಆ ಮರದ ತುಂಬೆಲ್ಲ ವಿಧ ವಿಧವಾದಂಥ ಪಕ್ಷಿಗಳು ಚಿಲಿಪಿಲಿ ಗುಟ್ತಾ ತನ್ನ ಮನೆ ಮಾಡ್ಕೊಂಡು ಕೂತಿದೆ. ಆ ಮರದಲ್ಲಿ ರುಚಿಯಾದ ಹಣ್ಣನ್ನು ಸವಿತಾ ಇದೆ ಆ ಪಕ್ಷಿಗಳು. ಹೀಗೆ ಸಾವಿರಾರು ವರ್ಷಗಳು ಆ ಪಕ್ಷಿಗಳು ತಮ್ಮ ವಂಶಾಭಿವೃದ್ಧಿಗಳನ್ನು ಮಾಡಿಕೊಂಡು ಮುಂದುವರಿತಾರೆ. ಹೀಗೆ ಇದ್ದಾಗ ಒಂದು ದಿವಸ ಬೇಟೆಗಾರರು ಬಂದು ಆ ಮರ ನೋಡ್ತಾರೆ. ಆ ಮರದಲ್ಲಿರುವಂಥ ಸಂಪದ್ಭರಿತವಾದಂಥ ಹಣ್ಣುಗಳನ್ನು ನೋಡ್ತಾರೆ. ಆ ಹಣ್ಣುಗಳನ್ನು ಕಿತ್ಕೋಬೇಕು ಅಂತ ಆ ಮರದಲ್ಲಿರುವಂಥ ಪಕ್ಷಿಗಳನ್ನು ಓಡಿಸೋಕೆ ಪ್ರಯತ್ನ ಮಾಡ್ತಾರೆ. ಏನೇ ಮಾಡಿದ್ರೂ ಆ ಪಕ್ಷಿಗಳು ಆ ಮರ ಬಿಟ್ಟು ಹೋಗೋದಿಲ್ಲ. ಬದಲಾಗಿ ಆ ಬೇಟೆಗಾರರ ಮೇಲೆ ದಾಳಿ ಮಾಡ್ತಾ ಇರುತ್ತೆ. ಸರಿ, ಈ ಬೇಟೆಗಾರರು ಯೋಚನೆ ಮಾಡ್ತಾರೆ. ಒಂದು ದೊಡ್ಡ ಬಲೆ ತಂದು ಮರದ ಮೇಲೆ ಹಾಕ್ತಾರೆ. ಆ ಬಲೆಗೆ ಸಿಕ್ಕಿದಂಥ ಪಕ್ಷಿಗಳು ಒದ್ದಾಡಕ್ಕೆ ಶುರು ಮಾಡುತ್ತವೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಎಲ್ಲ ಪಕ್ಷಿಗಳು ಸೇರಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಏನಾ ತೀರ್ಮಾನ ಅಂದರೆ, ಆ ಮರದಲ್ಲಿರುವಂಥ ಎಲ್ಲ ಪಕ್ಷಿಗಳು ಒಟ್ಟಿಗೆ ಒಂದೇ ಸಮಯಕ್ಕೆ ಹಾರೋದು ಅಂತ. ಹಾಗೆ ಆ ಪಕ್ಷಿಗಳೆಲ್ಲ ಒಂದಿಂದೊಮ್ಮೆಲೆ ಹಾರಕ್ಕೆ ಶುರು ಮಾಡುತ್ತೆ. ಇದರಿಂದ ಆ ಬೇಟೆಗಾರರು ಹಾಕಿದ್ದಂಥ ಬಲೆ ಕಿತ್ಕೊಂಡು ಹೋಗುತ್ತೆ. ಬಲೆಯಿಂದ ಹೊರಬಂದಂಥ ಪಕ್ಷಿಗಳು ಬೇಟೆಗಾರರ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡುತ್ತೆ. ಬೇಟೆಗಾರರು ಹೆದರಿ ಅಲ್ಲಿಂದ ಓಡಿ ಹೋಗ್ತಾರೆ. ಮತ್ತೆ ಆ ಮರದ ತಂಟೆಗೆ ಯಾವತ್ತೂ ಬರೋದಿಲ್ಲ. ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ಪಕ್ಷಿಗಳು ಬೇಟೆಗಾರರನ್ನು ಓಡಿಸಿದ ಮೇಲೆ ಮತ್ತೆ ಬಂದು ಮರದಲ್ಲಿ ಕೂತ್ಕೊಳ್ಳುತ್ತೆ. ನೋಡಿದ್ರೆ ತನ್ನ ಗೂಡೆಲ್ಲ ಚೆಲ್ಲಾಪಿಲ್ಲಿಯಾಗೋಗಿರುತ್ತೆ. ಏನು ಮಾಡೋದು ಅಂತ ಯೋಚನೆ ಮಾಡಿ ಅಲ್ಲಿರುವಂಥ ಎಲ್ಲ ಪಕ್ಷಿಗಳು ಒಂದು ಕಡೆ ಸೇರಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ತಮ್ಮಲ್ಲೇ ಒಬ್ಬ ನಾಯಕ ಅಂತ ಆಯ್ಕೆ ಮಾಡಿ ಅವನು ಹೇಳಿದ ಹಾಗೆ ಗೂಡುಗಳನ್ನು ಕಟ್ಕೊಳ್ಳೋದು. ಆ ಗೂಡುಗಳನ್ನು ಕಟ್ಕೊಳ್ಳೋದು ಅಷ್ಟೇ ಅಲ್ಲ, ಆ ಗೂಡುಗಳಲ್ಲಿ ಹೇಗಿರಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಒಂದು ರೂಪರೇಷೆ ನಿಯಮಗಳನ್ನು ರೂಪಿಸೋಕೆ ಒಬ್ಬ ನಾಯಕನನ್ನು ಆರಿಸ್ತಾರೆ. ಆ ನಾಯಕ ಬೇರೆ ಪಕ್ಷಿಗಳ ಗೂಡುಗಳನ್ನೆಲ್ಲ ನೋಡ್ಕೊಂಡು ಬಂದು ತಮ್ಮ ಪಕ್ಷಿ ಸಂಕುಲ, ಆ ಮರದಲ್ಲಿರುವಂಥ ಪಕ್ಷಿ ಸಂಕುಲ ಹೇಗಿರಬೇಕು ಅನ್ನುವಂಥ ನಿಯಮಗಳನ್ನು ರೂಪಿಸೋಕೆ ಶುರು ಮಾಡ್ತಾನೆ. ಅಲ್ಲೇ ಮರದಲ್ಲಿ ಇದ್ದಂಥ ಎಲೆಗಳ ಮೇಲೇ ಪಕ್ಷಿಗಳು ಬರೆಯೋಕ್ಕೆ ಶುರು ಮಾಡುತ್ತವೆ ತಮ್ಮ ರೂಪುರೇಷೆ ನಿಯಮಗಳನ್ನು. ಹೀಗೆ ಬರಿತಾ ಒಂದು ಬೃಹತ್ ಗ್ರಂಥ ಆಗುತ್ತೆ. ಆ ಎಲೆಗಳದ್ದೇ ಒಂದು ಬೃಹತ್ ಗ್ರಂಥ. ಆ ಗ್ರಂಥ ಏನಿತ್ತಲ್ಲ ಅದರ ಪ್ರಕಾರವೇ ಆವತ್ತಿನಿಂದ ಆ ಪಕ್ಷಿಗಳು ಆ ಒಂದು ತಮ್ಮ ಗೂಡಿನಲ್ಲಿ ವಾಸಿಸೋಕೆ ಶುರು ಮಾಡುತ್ತೆ. ಹಾಗೆ ಸುಖಮಯವಾಗಿ ಜೀವನ ನಡೆಸುತ್ತೆ. ಇದು ಕೇವಲ ಪಕ್ಷಿಗಳು, ಮರ, ಬೇಟೆಗಾರ, ಬಲೆ ಇಷ್ಟರದೇ ಕಥೆ ಅಲ್ಲ. ಇದು ನಮ್ಮ ಭಾರತದ ಸ್ವಾತಂತ್ರ್ಯ ಹಾಗೂ ಸಂವಿಧಾನದ ಒಂದು ಕಥೆ. ಭಾರತ ಅನ್ನುವಂಥ ಮರದಲ್ಲಿ ಎಲ್ಲ ಜನರು ಒಟ್ಟುಗೂಡಿ ಒಂದು ಸೌಹಾರ್ದಯುತವಾಗಿ ಜೀವನ ನಡೆಸ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಹೊರದೇಶದಿಂದ ಬಂದಂಥ ಬ್ರಿಟಿಷರು ನಮ್ಮಲ್ಲೇ ಒಡಕುಗಳನ್ನು ಮೂಡಿಸಿ ತಮ್ಮ ದಬ್ಬಾಳಿಕೆ ಅನ್ನುವಂಥ ಬಲೆಯನ್ನು ನಮ್ಮ ಮೇಲೆ ಹಾಕೋಕೆ ಶುರು ಮಾಡಿದರು. ಆಗ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಒಗ್ಗಟ್ಟಿನಿಂದ ಬ್ರಿಟಿಷರು ಹಾಕಿದ್ದಂಥ ಬಲೆಯನ್ನು ಕಿತ್ತೆಸೆದು ಅವರ ಮೇಲೆ ದಾಳಿ ಮಾಡಿ ಈ ದೇಶದಿಂದ ಓಡಿಸ್ತಾರೆ. ಅದೇ ಆಗಸ್ಟ್ 15, 1947. ಅವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕ ದಿನ. ಬ್ರಿಟಿಷರೇನೋ ಹೋದರು, ಆಮೇಲೆ ಇಲ್ಲಿ ಒಂದು ರೂಪುರೇಷೆ ಇರಬೇಕಾಗಿತ್ತಲ್ಲ. ಆ ರೂಪುರೇಷೆಗೋಸ್ಕರ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ತಯಾರಾಯಿತು. ಅದೇ ನಮ್ಮ ಬದುಕಿನ ರೂಪುರೇಷೆ ನಿಯಮಗಳು. ಇದು ಜಾರಿಗೆ ಬಂದದ್ದು 1950 ಜನವರಿ 26ರಂದು. ಆ ದಿನವನ್ನು ನಾವು ಗಣರಾಜ್ಯೋತ್ಸವ ಅಂತ ಆಚರಿಸ್ತೀವಿ. ಹೀಗೆ ಭಾರತದ ಸ್ವಾತಂತ್ರ್ಯ ಹಾಗೂ ಗಣರಾಜ್ಯೋತ್ಸವದ ಒಂದು ಹಿನ್ನೆಲೆಯನ್ನು ಒಂದು ಕಥೆಯ ರೂಪದಲ್ಲಿ ಇಲ್ಲಿ ಹೇಳೋಕೆ ಪ್ರಯತ್ನ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ.